ಇವತ್ತು ನೋಡ್ಕೊಂಡು ಬಂದಪ್ಪ ನಿಮ್ಮ ಮಗಳು. ಯಾಕಪ್ಪ ನೀನು ಅಮ್ಮನ್ ಕರ್ಕೊಂಡು ಬಂದಿಲ್ಲ? ಅಮ್ಮ ಅವಳಿಲ್ಲಮ್ಮ, ನಮ್ಮಿಬ್ಬರನ್ನು ಬಿಟ್ಟು ದೂರ ಹೊರಟೋದ್ದಮ್ಮ. ಕೊನೆಯವರೆಗೂ ಸುಶೀಲಾ ಸುಶೀಲಾ ಅಂತ ನರಂತಾನೆ ಪ್ರಾಣ ಬಿಟ್ರು. ಯಾಕಪ್ಪ ಹೀಗೆ ಅನ್ಯಾಯ ಮಾಡಿದೆ? ಒಂದು ಕಾಗದ ಬರ್ತಿದ್ರೆ ನಾನು ಬರ್ತಿರ್ಲಿಲ್ವಾ? ಕಾಗದ ಯಾಕಮ್ಮ, ಟೆಲಿಗ್ರಾಮೇ ಕೊಟ್ಟಿದ್ದಲ್ಲಮ್ಮ. ಟೆಲಿಗ್ರಾಮ ಏನಂತೆ? ನಮ್ ತಂದೆ ಟೆಲಿಗ್ರಾಮ್ ಕೊಟ್ಟಿದ್ರಂತೆ. ಹೌದು, ನಿಮ್ಮಮ್ಮ ಸತ್ಲು ಅಂತ ಟೆಲಿಗ್ರಾಮ್ ಬಂದಿತ್ತು. ಓದಿ ನಾಳೆ ಹರಿದು ಬಿಸಾಕಿದೆ. ಯಾಕತ್ತೆ ನನಗಿತ್ತು ದ್ರೋಹ ಮಾಡಿದ್ರಿ? ಮುಟ್ಟೆ ಬಾಯಿ. ದ್ರೋಹ ಅಂತ ದ್ರೋಹ. ಸತ್ತ ಮೇಲೆ ನೀನು ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ವಿ? ಮತ್ತೆ ಜೀವ ಬರ್ತಾ ಇದ್ಯಾ? ಸುಮ್ಮನೆ ರೈಲ್ ಚಾರ್ಜ್ ಅಷ್ಟೇ. ಮನುಷ್ಯನ ಹಣನೇ ಮುಖ್ಯ ಅಲ್ಲಮ್ಮ. ಪ್ರೀತಿ, ಪ್ರೇಮ, ವಿಶ್ವಾಸ ಮುಖ್ಯ. ನಿನ್ನ ಮಗನಿಗೆ ವರದಕ್ಷಿಣೆ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಮಗನ ಹೆಚ್ಚು ತಾಯಿ ಮುಖ ಕೂಡ ನೋಡದೆ ಮಾಡ್ಬಿಟ್ಟಿಲ್ಲಮ್ಮ. ನಿಮ್ದೇ ಒಳ್ಳೇದು ಮಾಡ್ತಾನ. ಕನ್ನಡಿಗೆ ಹೋಗಿ ನಿನ್ ಮುಖ ನೋಡ್ಕೊ. ದೇವರು ಯಾರನ್ನ ಹೇಗಿಟ್ಟಿದ್ದಾನೆ ಅಂತ. ಆಸ್ತಿ ಅಂತಸ್ತು ಇಲ್ಲಿದ್ಮೇಲೆ ಆತ್ಮಾಭಿಮಾನ ಆತ್ಮೀಯತೆ ಕೂಡ ಇರಬಾರ್ದು. ಹಣ ಇಲ್ದಿದ್ ಮನುಷ್ಯ ಹೆಣಕ್ ಸಮಾನ. ಹೌದಮ್ಮ, ಹೌದು. ಹೆಣ್ಣು ಹೆತ್ತಮೇಲೆ ನೀವೇನಂದ್ರೂ ಅನ್ನಿಸ್ಕೋಬೇಕು. ಘನತೆ, ಗೌರವ ಎಲ್ಲ ಗಂಡು ಹೆತ್ತವ್ರು ಸ್ವತ್ತು. ಸುಶೀಲಾ, ನಿಮ್ಮಪ್ಪ ಏನಂದ್ರೂ ಪರವಾಗಿಲ್ಲ, ನನಗೇನ್ ಬೇಜಾರಿಲ್ಲ. ನಿಧಾನ ಮೆತ್ತು ಮಾತಾಡ್ತಾ ಇಲ್ಲೇ ಜಾಂಡ ಊರ್ಬೇಕು ಅಂತ ಇದ್ದಾನೆ ಅಂತ ಕಾಣುತ್ತೆ. ಅವನಿಗೆ ತಿಳಿಸ್ಬಿಡು, ಇದು ನಿರಾಶ್ರಿತರ ಶಿಬಿರ ಅಲ್ಲ ಅಂತ. ನನ್ನಂತ ಮಗುವನ್ನ ಪಡೆದು ಇಷ್ಟು ಅವಮಾನ ಪಡ್ಬೇಕಂತಪ್ಪ ನೀನು. ನನಗೋಸ್ಕರ ನಾನು ಸಂತ ಪಡ್ತೀನಮ್ಮ. ಈ ಬೇಗೆಯಲ್ಲಿ ನೀನು ಹೇಗ್ ಬಯಸ್ತಾ ಇದೀಯೋ ಅಂತ ಕಣ್ಣೀರು ಸುರಿಸ್ತಾ ಇದ್ದೀರಮ್ಮ. ತಗೊಂಡ ನಿಮ್ಮಮ್ಮ ಸಾಯೋವಾಗ ಪ್ರೀತಿಯಿಂದ ಈ ಸರ ನೀಡ್ಕೊಡು ಅಂತ ಹೇಳಿದ್ರು. ಬರ್ತೀರಮ್ಮ. ಅಮ್ಮ, ಯಾಕಮ್ಮ ಅಳ್ತಾ ಇದೀಯಾ? ಹೆಣ್ಣಾಗಿ ಇಟ್ಟಿದ್ದಲ್ಲಮ್ಮ. ಪ್ರಿನ್ಸಿಪಾಲ್, 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 ಪ್ರಿನ್ಸಿಪಾಲ್. ಏನ್ ಗಲಾಟೆ? ನಮ್ಮನ್ನು ಸಸ್ಪೆಂಡ್ ಮಾಡಿ ನೆಮ್ಮದಿಯಾಗಿರ್ಬೋದು ಅನ್ಕೊಂಡ್ರ? ಅನ್ಕಂಡೀಷನಲ್ ಸರೆಂಡರ್ ಆಗಿ ಸಸ್ಪೆನ್ಷನ್ ಆರ್ಡರ್ನ ವಿತ್ಡ್ರಾ ಮಾಡ್ಕೊಳ್ಳಿ. ನಿನ್ನೆ ಹೇಳಿದೆ ನಾವೇ ಕಾಲೇಜ್ ಸಸ್ಪೆಂಡ್ ಮಾಡಿದೀವಿ ಅಂತ. ಬಿಗಿರತ್ತ ಬೇಕಾದ್ ಹೇಳ್ತೀವಿ. ವಯಸ್ಸಾದವರು ನೀವು ಹಾಗೆಲ್ಲ ಮಾಡ್ಬೇಡಿಯಪ್ಪ, ಕಾಲೇಜಿಗೆ ಬಂದು ನಮ್ಮನ್ನು ಉದ್ಧಾರ ಮಾಡಿ ಅಂತ ಕೇಳ್ಕೋಬೇಕು. ಹೀಗೆ ನೋಡಿ ತಮ್ಮ ಬಿಹೇವ್ ಮಾಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಗೊತ್ತು. ನೀವೇನ್ ಮಾಡ್ತೀರಾ? ಮಾಡದೆ ಹೋದ್ರೆ ಅದಕ್ಕೆ ತಕ್ಕ ಸನ್ಮಾನ ನಾವು ಮಾಡ್ತೀವಿ. ನೀವೇನು ಹೆದರ್ಕೋಬೇಡಿ ಸರ್. ತತ್ವ ನಾವಿದ್ದೋಗಳಲ್ಲ. ನಾವು ವಿದ್ಯಾರ್ಥಿಗಳು ಅವ್ರ ಗುರುಗಳು ಅನ್ನೋದನ್ನ ಮರಿಬೇಡಿ. ನನ್ನ ಮಗ ಏನ್ ಮಾಡ್ತಿದ್ದಾನ? ನನ್ನ ಮಗನ BA ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ಟ. ಇದೇ ಊರ್ ಕಾಲೇಜಲ್ಲಿ MA ಓದ್ತಿದ್ದಾನೆ ಕಣೋ. ಹಾಗನ್ನು ಮತ್ತೆ ಮಗ BA ಪಾಸ್ ಮಾಡಿ MA ಕಾಲೇಜ್ ತಕ್ಷಣ ಬಂದ್ಬಿಡ್ತ ನಿಂಗೆ ಕೋಡ ಅಲ್ಲಪ್ಪ ಗಳು 2 ಕೊಂಬು. ಅದಕ್ಕೆ ನಿಮ್ ತಿಂಗ್ಳಿಗೆ ಬಂದಿದ್ದೀವಿ. ಕಾಫಿ ಕೊಡಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ಥ್ಯಾಂಕ್ ಯು. ಯಾರು ಬಂದಿದ್ದಾರೆ ನೋಡು, ಹೇಳಿ ನೋಡ ಮತ್ತೆ ನೋಡು. ನಿನ್ ತಲೆ ಜೇಡಿ ಮಣ್ಣು ತುಂಬಿಕೊಂಡಿದ್ಯಾ ಅಂದ್ರೆ ನನ್ನ ತಲೆನೂ ಜೇಡಿ ಮಣ್ಣು ತುಂಬಿಕೊಂಡಿದ್ಯಾ ಅನ್ಕೊಂಡ್ಯಾ? ಅಲ್ಲಿ ಯಾರು ಬರ್ತಾರ? ಯಾರು ಬರ್ತಾರ? ನನ್ನ ಸೊಸೆ ಕಣೋ. ಚೆನ್ನಾಗಿದ್ಯಾ ತಾಯಿ? ನಾನು ಹೋದ್ಸಲ ನೀನು ನೋಡಕ್ಕಿಂತ ಬಂದಾಗ ಹುಚ್ಚಾಗಿ ಬುಳುಬುಳು ಅಂತ ಓಡಾಡ್ತಾ ಇದ್ದೆ. ಈಗ ಒಳ್ಳೆ ದೋಪಾಬರಣ ಹಾಕಿ ಬಿಟ್ಟಿದೆಯಲ್ಲ ತಾಯಿ. ನಾನು ನೀನು ನಿಲ್ಲಿಸ್ಕೊಂಡಾಗ ನೀನ್ ಸಜ್ಜೆ ಹಾಕೋತೀನಿ. ನೀನ್ ನೋಡೋ ಪಂಚ ಕಟ್ಕೊಂಡಿದೀಯಾ? ನೀವು ಯಾರು ಗೊತ್ತಾಯ್ತು ನಿಮ್ಮ? ಇಲ್ಲ, ನಾವು ಶಿವಮೊಗ್ಗದಲ್ಲಿದ್ದಾಗ ನಮ್ ಪಕ್ಕದ ಮನೇಲಿ ಇದ್ರಲ್ಲ ಮಾವ. ಅದ್ರಮ್ಮ ನೀನ್ ಚಾಕ್ಲೇಟ್ ಮಾವ. ನಾನೇ ಚೆನ್ನಾಗಿರ್ತಿಲ್ಲಮ್ಮ. ಅಂದ್ರೆ ಏನ್ ಓದ್ತಿದ್ಯಾ ತಾಯಿ ನೀನು? ಓಹೋ, ಹಾಗಾದ್ರೆ ಬೇಗ ಮದುವೆ ಮಾಡ್ಬಿಡ್ಬೋದು. ನಿಜ ಹೇಳ್ಬೇಕಂದ್ರೆ ಮಾತು
ಜ್ಯೋತಿ ನಮ್ಮ ಮಗಳಲ್ಲ, ನಾವೇ ಅವಳಿಗೆ ಮಕ್ಕಳಿದ್ದಾವೆ. ನಮ್ಮ ಸಂಸಾರದಲ್ಲಿ ಏನೇ ತಾಪತ್ರಯಗಳು ಬಂದ್ರು ಅದನ್ನೆಲ್ಲ ಸರಿಪಡಿಸೋದು ಇವಳೆ. ಮುಖ ನಡೆದ್ರೆ ಗೊತ್ತಾಗಲ್ವೇ ನಿಂಗ ಎಂಥ ಚೂಟಿಯಾದ ಹುಡುಗಿ ಅಂತ? ಅದನ್ನ ಬಾಯಿ ಬಿಟ್ಟರೆ ಹೇಳ್ಬೇಕೇನೋ? ಏನೋ ಇವಳಿಗೆ ತಕ್ಕಿ ಗಂಡನ್ ನೋಡಿ ಮರಣ ಪಾದ ತೊಳೆದು ಕನ್ಯಾದಾನ ಮಾಡಿಕೊಟ್ರೆ ನಮ್ ಜನ್ಮ ಸಾರ್ಥಕವಾದಾಯ್ತಾನು. ಹಾ, ಮನೆ ಹಾಕಿ ಬೆಳ್ಳಿ ಚೆಂಬಲ್ಲಿ ನೀರು ತುಂಬಿಕೊಂಡು ರೆಡಿಯಾಗಿ ನಿಂತಿರು. ನನ್ನ ಮಗನ ಕರ್ಕೊಂಡ್ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ, ಕಾಲು ತೊಳೆದು ಪುಣ್ಯ ಕಟ್ಕೊಳ್ಳುವಂತೆ. ಮಾತು ನಿನ್ ಬಾಯಿಂದ ಈ ಮಾತು ಹೇಳಿ ನಮ್ಗೆಷ್ಟು ಆನಂದವಾಯ್ತು ಗೊತ್ತಾ? ಆನಂದ ಆಗ್ತದೆ ನಿನಗಲ್ವೋ? ನನಗೆ ನೀನು ಈ ಕ್ಷೀರ ಸಾಗರದ ಯಜಮಾನ, ಈ ಮಹಾಲಕ್ಷ್ಮಿನ ನಾನು ನನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನೋ. ಎಷ್ಟಾದ್ರೆ ಹೆಣ್ಮಗು ಅಂದ್ರೆ ಅಲ್ವಾ? ಜಾತಿ ಇವತ್ತು ನಮ್ಮ ಭಾಗ್ಯದ ಬಾಗಿಲು ತೆಗಿತು. ಲಕ್ಷ್ಮೀನಾಗಿ ಗಸಗದೆ ಪಾಯಸ ಮಾಡಿಬಿಡು, ಸಂತೋಷವಾಗಿ ಊಟ ಮಾಡೋಣ. ದಿವ್ಯ ದರ್ಶನಕ್ಕೆ ಹೊರಗಿನ ಕಣ್ಣು ಬೇಕಿಲ್ಲಮ್ಮ, ಹೊರಗಿನ ಕಣ್ಣೇ ಸಾಕು. ಹೃದಯನೇ ಹೇಳುತ್ತೆ ಯಾರು ಬಂದ್ರು ಅಂತ. ತಗೊಳ್ಳಮ್ಮ ಪ್ರಸಾದ ತಪ್ಪ. ದೇವ್ರು ನೀನನ್ನ 3 ಕಾಲ ಸುಖವಾಗಿ ಇಟ್ಟಿರ್ಲಮ್ಮ. ಏನಯ್ಯ ಬೇನು, ಬೃಂದಾವನದಲ್ಲಿ ಕೃಷ್ಣನ್ಗೋಸ್ಕರ ಆ ರಾಧಕೂಟ ಕೂತಿದೆಯಲ್ಲಯ್ಯ, ಇವತ್ತು ನಿನಗೆ ಹೆಣ್ಣು ನೋಡಕ್ ಹೋಗಬೇಕು ಅಂದ್ರೆ ಮರ್ತ್ಬಿಟ್ಯಾ? ನಾನ್ ಮರ್ತು ನೀವು ಸುಮ್ಮನೆ ಇರ್ತೀರಾ? ಮದುವೆ ಬೇಡ ಅಂತ ಎಷ್ಟೆಲ್ಲ ಹೇಳಿದ್ರು ನೀವೆಲ್ಲ ಕೇಳ್ತೀರಾ? ಮದುವೆ ಬೇಡ ಬೇಡ ಅನ್ನೋ ಮನಸ್ಸಲ್ಲಿ ಎಷ್ಟೊಂದು ಒದ್ದಾಟ ಕೇಳ್ತಾ ಅಂತ ನನಗೆ ಗೊತ್ತು ಕಣಯ್ಯ. ನೀನು ಒಂದು ಸಲ ಬಂದು ಹುಡುಗಿ ನೋಡು, ಆಮೇಲೆ ನಾನೇ ಬೇಡ ಅಂದ್ರು ನೀನ್ ಬಿಡಲ್ಲ. ಸರ್ ನಿನ್ನಿಷ್ಟ. ಹೌದು, ಅಲ್ಲಿ ಹೋಗೋವರೆಗೂ ನನ್ನಿಷ್ಟ, ಹೋದ್ಮೇಲೆ ನಿನ್ನಿಷ್ಟ. ಇವಳಿನ್ನೂ ರೆಡಿ ಆಗಿಲ್ವಲ್ಲಪ್ಪ. ಏ ಶಾರದಾ, ಎಷ್ಟೊತ್ತೇ ನೀನ್ ಅಲಂಕಾರ, ಇನ್ನೂ ರೆಡಿ ಆಗಿಲ್ವೇನೆ? ಅಬ್ಬಬ್ಬಬ್ಬಬ್ಬಬ್ಬ, ಅಯ್ಯೋ ಅಯ್ಯೋ ಆಯ್ತೀರಿ, ಒಳ್ಳೆ ಮೂರ್ತಿಗೆ ಉದ್ದ ತರ ಆಡ್ತಿರಲ್ಲ, ನನಗೆ ಅಲಂಕಾರ ಮಾಡ್ಕೊಳಕ್ ಅಷ್ಟು ಟೈಮ್ ಬೇಡವಾ? ಶಾರದಾ, ನೀನ್ ನಮ್ ಕಣಿಗೆ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದೀಯ ಕಡೆ. ಈ ವಿಷಯ ಹೇಳಕ್ಕೆ ಇಷ್ಟು ಊಟ ಬೇಕಾಯ್ತಲ್ಲ ನೋಡಿ. ಏನಮ್ಮ ಜ್ಯೋತಿ, ಕಾಫಿ ನೀನೇ ತಯಾರು ಮಾಡಿದ್ದು? ಬೇಗ ಬೇಗ. ಅಮೃತ ಅಮೃತ ಇದ್ದಾಗಿದೆ ಕಣಯ್ಯ. ಶ್ರೀಧರ, ನಿನ್ನ ಮಗಳನ್ನ ನನ್ನ ಮಗ ಮದುವೆ ಮಾಡ್ಕೊಳ್ಳೋದಕ್ಕೆ ಪುಣ್ಯ ಮಾಡಿದ್ದ ಕಣಯ್ಯ, ಪುಣ್ಯ ಮಾಡಿದ್ದ. ಏನಯ್ಯ, ನಾವೇ ಮಾತಾಡ್ತಾ ಇದ್ದೀವಿ, ನಿನ್ನ ಮಗನೇ ಮಾತಾಡೋದಕ್ಕೆ ಚಾನ್ಸ್ ಕೊಡು. ಏನಪ್ಪ, ನನ್ನ ಮಗ ನಿನ್ಗೆ ಇಷ್ಟನಾ? ಏನೋ ಇಷ್ಟ ಇಲ್ದಿದ್ರೆ ಇಷ್ಟ ಇಲ್ಲ ಅಂತ ಧೈರ್ಯವಾಗಿ ಹೇಳಿದ್ರು. ಅದಕ್ಕೆ ಮುಂಚೆ ಒಂದ್ಸಲ ಕಣ್ ತುಂಬ ನೋಡ್ಬಿಡು. ಈಗ ನೋಡಿದ್ರು ನನ್ನ ಕಾಲೇಜಲ್ಲಿ ಹಾಗೆ ನೋಡಿದ್ದಾಗಿದ್ಯಾ? ನೋಡಿದ್ದು ಆಯ್ತು, ನಂಗೆ 100% ಒಪ್ಪಿಗೆ. ಒಪ್ತೇನಾ? ಒಪ್ಕೊಂಡಿದ್ದಾನೆ. ನಿನಗೂ ಒಪ್ತೇನಾ?
ಹೆಣ್ಣು ನಾಚಿಕೊಂಡ್ರೆ ಒಪ್ಪಿಗೆ ಅಂತ ತಾನೇ ಅರ್ಥ. ಸರಿ ಮತ್ತೆ ಶುಭ ಶೀಘ್ರ ಆದಷ್ಟು ಬೇಗ ವಾದ ಊದಿಸ್ಬೇಕಾಯ್ತು